ವೀಕ್ಷಕರೇ ನಮಸ್ಕಾರ. ನಾವು ಈಗ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮಕ್ಕೆ ಬಂದಿದ್ದೇವೆ. ಬಹುಶಃ ಕಾಡಾಪುರ ಗ್ರಾಮ ಚಿಕ್ಕದಾದರೂ ರಾಜಕೀಯ ಕೇಂದ್ರದ ಬಿಂದು ಅಥವಾ ಕಾಡಾಪುರ ಕೇರೂರು ಇವೆರಡೂ ರಾಜಕಾರಣ ಬಹಳ ದಿವಸಗಳಿಂದ ನಾವು ನೋಡ್ತಾ ಇದ್ದೇವೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗಿನಿಂದ ಈ ಒಂದು ಕಾಡಾಪುರ ಕೇರೂರು ಭಾಗದಲ್ಲಿ ಒಂದು ರಾಜಕೀಯ ವರ್ಚಸ್ಸು, ರಾಜಕೀಯದಲ್ಲಿ ಆಸಕ್ತಿ ಜಾಸ್ತಿ ಕಾಣ್ತದೆ. ನಾವು ಈ ಗ್ರಾಮದಲ್ಲಿ ನಮ್ಮ ಯಾವ ರೀತಿ ಪ್ರಚಾರ ಮತ್ತು ಯಾವ ರೀತಿ ನಡೆದಿದೆ ಅನ್ನೋ ಸಲುವಾಗಿ ಎರಡೂ ಪಕ್ಷಗಳ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಈಗ ನಮ್ಮೊಟ್ಟಿಗಿದ್ದಾರೆ BJPಯ ಧುರೀಣರು ಹಾಗೂ ಕೋರೆ ಬ್ಯಾಂಕಿನ ಅಧ್ಯಕ್ಷರು ಆದಂಥ ಮಹಾಂತೇಶ್ ಪಾಟೀಲ್. ನಿಮಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ. ಮಹಾಂತೇಶ್ ಪಾಟೀಲರು ನಾನು ಭಾಳ ದಿನದಿಂದ ನೋಡ್ತಾ ಇದ್ದೇನೆ. ಒಂದು ಸಹಕಾರಿ ರಂಗದಲ್ಲಿ ಬಂದವರು. ಒಮ್ಮೊಮ್ಮೆ ನಂಗೆ ಅನ್ನಿಸ್ತದೆ, ಸಹಕಾರ ರಂಗದಲ್ಲಿ ಇದ್ದವರು ನಿಮಗೆ ರಾಜಕಾರಣ ಯಾಕೆ ಬೇಕಾಗಿತ್ತು? ರಾಜಕಾರಣ ಯಾಕೆ ಬೇಕಾಗಿತ್ತು ಅಂದ್ರೆ ನೋಡ್ರಿ, ಒಮ್ಮೆ ಸಹಕಾರ ರಂಗದಾಗ ಮಾಡಬೇಕಾಗಿತ್ತು. ಒಂದು ಎಲ್ಲ ದೃಷ್ಟಿಯಿಂದ ಎಲ್ಲ ಮಂದಿಯಿಂದ ಕೆಲಸ ಮಾಡಬೇಕಾದ್ರೆ ಈ ಬೇಕಾಗಿತ್ತು. ಇದ್ರದ್ದು ನಾವು ಮಾಡ್ಕೊತ ಬಂದಿದ್ದೀವಿ ರಾಜಕಾರಣ ಅಂದ್ರೆ ಪೈಲಾದಿಂದ ಮಾಡ್ಕೊತ ಬಂದೆವು. ಇನ್ನು ಮುಂದಾದ್ರೆ ಸಕಟ ಅದನ್ನು ಮಾಡೋ ಪ್ರಸಂಗ ಬರ್ತೀವಿ, ಮಾಡಬೇಕಾಗಿತ್ತು, ಮಾಡ್ಕೊತ ಬಂದ್ವಿ. ಅದು ತೈತ ತಾವು ದೊಡ್ಡ ದೊಡ್ಡ ಚುನಾವಣೆಗೆ ನಿಂತಿಲ್ಲಲ್ಲ? ನಿಂತಿಲ್ಲ ಜಡ್ಪಿಗೆ ನಿಂತಿಲ್ಲ? ಇಲ್ಲ PMC ನಿಲ್ಲ? ಇಲ್ಲ. ಹಿನ್ನೆಲೆ ಗಾಯಕರಾಗಿದ್ದಿರಲ್ಲ? ಈಗ ನಾವು ಗ್ರಾಮ ಪಂಚಾಯತಿ ವತಿಯಿಂದ 3ನೇ ಪೀಡ್ ಆರಿಸಿ ಬರೋದು ರೀ. ಅಲ್ಲಿಂದ ನಾವು ಜನರ ಮಾಡಿದ್ದ ಕೆಲಸದಿಂದ ನಮಗೆ ಮೊನ್ನೆ ನಮ್ಮ ಹಿರಿಯರಾದ ಪ್ರಭಾಕರಣ್ಣ ಕೋರೆ ಅವರು, ಮಂತೇಶಣ್ಣ ಕೌಟಿಮಟ್ಟು, ಅನ್ನ ಸಾಮನ ಜೊಲ್ಲೆಯವ್ರು ಕೂಡಿ ಮೊನ್ನೆ ನಿಪ್ಪಾಣಿ ಚಿಕ್ಕೋಡಿದಲ್ಲಿ ಕೂಡ ಅದಕ್ಕೂ ಸಕಟ್ ನಮ್ಮನ್ನು ಸದಸ್ಯ ಮಾಡಿರು. TPMC ಸದಸ್ಯ ಮಾಡಿರೋದಕ್ಕೆ ಅದಕ್ಕೂ ಮಾಡಿರೋದ್ರಿ. ಈ ರೀತಿ ಎಲ್ಲ ರೀತಿ ನಾವು ಮಾಡ್ಕೊತ ಹೊಂಟಿದ್ದೀವಿ. ಅದಕ್ಕೆ ಮಾಡಿದ್ವಿ. ನೀವು ಪ್ರಚಾರ ಕಾರ್ಯದಲ್ಲಿ ಈಗ BJP ಪಕ್ಷದ ಪ್ರಚಾರ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಹೋಗಿದ್ದೀರಿ? ನಾವು ಅನ್ಕ ನಮ್ಮ ಊರನ್ಕ ಅದು ಟೋಟಲಿ ಎಲ್ಲ ನಾವು ತಿರುಗಾಡಿ ಮುಗಿಸಿದ್ವಿ. ಮನೆಗೆ ಎಲ್ಲ ಮುಗಿಸಿದ್ದೀವಿ ರೀ. ಎಲ್ಲ ಕಾರ್ಯಕರ್ತರು ಹೋಗಿದ್ದೀವಿ ರೀ. ಎಲ್ಲ ಮನೆ ಹೋಗಿ ನಮ್ಮದು ತೋಟಪಟ್ಟಿಗೆ ಎಲ್ಲ ತೋಟಪಟ್ಟಿ ಎಲ್ಲ ಹೋಗಿದ್ರಿ. ಜನ ಏನು ಹೇಳಿಕತ್ತಾರೆ? ಜನ ಏನು ಕೇಳಿಕತ್ತಾರೆ ನಮ್ಮ ಹತ್ರ? ಅವ್ರು ಕೇಳೋ ಪ್ರಶ್ನೆ ಅಂದ್ರೆ ಏನ್ರಿ, ಅವರು ಜನ ಕೇಳೋದಂದ್ರೆ ಏನ್ರಿ, ಒಂದು ಅವ್ರ ವೈಯಕ್ತಿಕ ಅಂದ್ರೆ ಕೆಲಸಗಳು ಅದಕ್ಕಂತನ್ರಿ, ಒಂದು ಅವ್ರ ಅಭಿಪ್ರಾಯ. ಮತ್ತು ಈಗ ಇರುವಂಥ ನಮ್ಮ ಕ್ಯಾಂಡಿಡೇಟ್ ಅನ್ನಸಬಣ್ಣ ಅವ್ರು ಮಾಡಿದ ಕೆಲಸ ಇಲ್ಲಿ ನಾವು ಹೆಸರ್ತಕ್ಕೆ ಯಾವುದೋ ಪರಸ್ದಾಗ ಅನ್ನಸಬಣ್ಣ ಏನು ಬೇಕಾಗಿತ್ತು ಜನರಿಗೆ ಏನು ಬೇಕಾದ ಎಲ್ಲ ಸವಲತ್ತು ನಾವು ಮಾಡ್ಕೊತ ಬಂದೀವ್ರಿ. ಜನರಿಗೆ ಬೇಡಿಕೆ ಏನೈತಿ? ಬೇಡಿಕೆ ಜನರಿಗೆ ಅಂದ್ರೆ ಏನು ಕೇಳಿಕತ್ತಾರೆ? ರೈತರು ನೋಡ್ರಿ ನೀರು ಕೇಳಕತ್ತಾರೆ. ಈಗಾಗಲೇ ನೀರಿನ ವ್ಯವಸ್ಥೆ ಅವರು ಸಕಟ್ ಮಾಡಿ ಕೊಡ್ತೀವಿ ಅಂತೇಳಿ ಅಂದ್ರೆ ನೋಡಿ. ಈಗಾಗಲೇ ನಮ್ಮ ಫ್ಯಾಕ್ಟ್ರಿ ಕಡೆಯಿಂದ ಸಕಟ್ ನಮ್ಮಲ್ಲಿ ಈಗಾಗಲೇ ಸ್ಕೀಮ್ಗಳು ಚಾಲು ಇದಾವೆ ರೀ. ನಮ್ಮ ದೂರಂಗ ಕೃಷ್ಣ ಸಕ್ಕರೆ ಕಾರ್ಖಾನೆದ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಮುಖಾಂತರ ನಾವು ಲೋನ್ ಕೊಟ್ಟ ಅದು ನೀರಾವರಿ ಸಂಬಂಧ ಅದನ್ನು ನಾವು ಪೈಪ್ಲೈನ್ ಮಾಡಿದ್ದೀವಿ ಈಗಾಗಲೇ ರೀ. ಈಗಾಗಲೇ ನಮ್ಮಲ್ಲಿ ಒಂದು 4-5 ಪೈಪ್ಲೈನ್ಗಳು ಚಾಲು ಬಿದ್ದಾವ್ರಿಗೆ ಸದ್ದ ರೀ. ಎಲ್ಲ ದೃಷ್ಟಿ ನಮ್ಮ ಕಾರ್ಯ ಚಲೋ ಐತ್ರಿ. ಅದಕ್ಕಂತ ಮಹಿಳಾ ಮತದಾರ ಏನು ಕೇಳಿಕತ್ತಾರೆ? ಏನಿಲ್ಲ ಮಹಿಳಾ ಮತದಾರ ಸಂಘದವ್ರು ಏನು ರೊಕ್ಕ ಕೇಳಕತ್ತಿಲ್ಲ? ಸ್ವಸಹಾಯ ಸಂಘದವ್ರು ಯಾರು ರೊಕ್ಕ ಕೇಳಕತ್ತಿಲ್ಲ ರೀ. ಈಗಾಗಲೇ ಜೊಲ್ಲೆ ಉದ್ಯೋಗ ಸಮೂಹದಿಂದ ಅವ್ರಿಗೆ ಏನು ಬೇಕಾದ ಅನುಕೂಲ ಈಗಾಗಲೇ ಅವರೆಲ್ಲ ಮಾಡಿ ಕೊಟ್ಟಿದ್ದಾರೆ ರೀ. ಅವರು ಮಾಡಿದವರು, ನಾವು ಮಾಡಿದೆವು, ಎಲ್ಲರೂ ಕೂಡ ಮಾಡ್ಕೊಂಡು ಬರಾಗಿರೋದು. ಮತ್ತು ನಿಮ್ಮ ಕೆರೆ ಜಗಳ ಭಾಳ ಪೇಪರ್ದಾಗ ಮತ್ತು ಕೆರೆ ಅದ್ರ ಸಲುವಾಗಿ ಸಂದರ್ಶನ ಮಾಡಿದ್ವಿ. ಅದು ರವಿ ಮಿರ್ಜಿ ಹೇಳಿದ ರಾಜಕೀಯ ನಿವೃತ್ತಿ ತಗೋತಂತ ರವಿ ಮಿರ್ಜಿ ಈಗ ಜಸ್ಟ್ ಕೊಟ್ಟರು. ಏನಂತ ನೀವೇನೋ ಒಂದು ಆರೋಪ ಮಾಡೋ ಸಲುವಾಗಿ ಒಂದು ಪತ್ರಿಕೆಯಲ್ಲಿ ಸುಳ್ಳು ಸುದ್ದಿಗಳನ್ನು ಕೊಡ್ತಾ ಇದ್ದೀರಿ. ಪತ್ರಿಕೆ ನೀವು ಬಹುಶಃ ನೀವೀಗ ಕಾಡಾಪುರಕ್ಕೆ ಬಂದಿರಿ, ನೀವು ಬಂದು ನೋಡಿ ಅಂದ್ರೆ ಬಹುಶಃ ಮೊನ್ನೆ ಬಹುತೇಕ ಅವರು ಮಾತಾಡ್ಯಾರ. ನಾವು ಮೊನ್ನೆ ಕೇಳಿದವ್ರು ಕೆರೆಯಾಗ ನೀರು ಬಂದವಾಗ ಅಂದ್ರೆ ಹೊಳ್ಯಾಗ ನೀರಿಲ್ಲ, ಕೆರೆಯಾಗ ನೀರಿಲ್ಲತ್ತರಿ. ಇನ್ನೂವರೆಗೆ ಸಕಟ್ ಹೇಳ್ತಾನೆ ಕೇಳಿ ಕೆರೆ ತುಂಬಿ ಕೆಲಸ ಆಗೈತಿ ಆದರೆ ಇನ್ನೂವರೆಗೆ ಸಕಟ್ ಕೆರೆ ತುಂಬಿ ನೀರು ಹೊರಗೆ ಹೋಗಿಲ್ಲ. ನೀವು ಸ್ವತಃ ಬಂದು ನೋಡ್ರಿ ಸಕಟ್ ನೋಡ್ರಿ. ಅದಕ್ಕಂತ ಆಗಿಲ್ಲ, ಒಟ್ಟಲ್ಲಿ ಏನೂ ಅಡ್ಡೆ ಇಲ್ಲ, ಪೈಪ್ಲೈನ್ ಆಗಿಲ್ಲ, ಹಿಂಗೆಲ್ಲ ಇಲ್ಲ. ಪೈಪ್ಲೈನ್ ಆಗಿತ್ತು ರೀ, ಮಾಡಿದ್ದನ್ನು ನಾವು ಮಾಡಿದಾರೆ ಅನ್ಬೇಕಾಗಿತ್ತು ರೀ. ಆದ್ರೆ ಕೆರೆ ತುಂಬೋದಂದ್ರೆ ಬಹುತೇಕ ಅದನ್ನ ಏನ್ರಿ ಅಂದ್ರೆ ಪೂರ್ತಿ ನೀರು ತುಂಬಿದ್ರೆ ಕೆರೆನೂ ತುಂಬಿಲ್ಲ ರೀ. ನೀರು ಬರ್ತಾವೆ. ಯಾಕೆ ತುಂಬಕ್ಕಿಲ್ಲ ನಿಮ್ಮ ನೋಡ್ರಿ, ಹೊಳಿಗೆ ನೀರು ಈ ಒಂದು ಬಹುಶಃ ಒಂದು 8-15 ದಿವಸ ಹೊಳಿಗೆ ನೀರಿಲ್ಲ. ಇದಕ್ಕೆ ಪೈಲ ಹೊಳಿಗೆ ನೀರು ಇದ್ದು ರೀ, ಏನಿಲ್ಲ ರೀ. ಇರುವಂಥ ಯಾವ ಟೈಮ್ ಕೃಷ್ಣಾ ನದಿಯಾಗ ನೀರು ಇರ್ತಾವ್ರಿ, ಆ ಟೈಮ್ಗೆಲ್ಲ ಕೆರೆ ತುಂಬಿ ವ್ಯವಸ್ಥೆ ಅವ್ರು ಮಾಡಬೇಕಿರಲಿಲ್ಲ. ಅದಕ್ಕೆ ಕೆನಾಲ್ ನೀರು ಬಿಡೋದು ಸಾಧ್ಯತೆ ಇಲ್ಲ. ಕೆನಾಲ್ ನೀರು ಸಂಬಂಧ ನೋಡ್ರಿ, ನಾವು ಎಲ್ಲ ನಮ್ಮ ರೈತರು ಗುದ್ದಾಡಿ ಎಲ್ಲ ನಮ್ಮ ಪಂಚಾಯತಿ ವತಿಯಿಂದ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ, ನಮ್ಮ ಊರು ಹಿರಿಯರ, ನಾವು ಎಲ್ಲರೂ ಕೂಡಿ ಕೆನಾಲ್ ನೀರು ಸಂಬಂಧ ಮಾಡಿರ್ಸಕಟ್ರಿ. ಎಲ್ಲ ಕಡೆ ನಿಮ್ಗೆ ಹೇಳ್ತಾನೆ ಬಹುಶಃ ನಮ್ಮದು G ಬ್ಲಾಕ್ದಿಂದ ಅಂದ್ರೆ ಇಡಕಲ್ ಚೌಕಿ ತಕ ಬಹುಶಃ ನನ್ನ ಲೆಕ್ಕಲ್ಲಿ ಒಂದು 24 ಕಿಲೋಮೀಟರ್ ಆಗ್ತೈತೆ ರೀ. ಅಲ್ಲಿ ತನಕ ಸಕಟ್ ನಾವು ಎಲ್ಲ ರೈತರ, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲರೂ ಕೂಡಿ ಹೋದ್ರ ಸಕಟ್ ಅಲ್ಲಿ ನೀರಿಲ್ಲಿ ಬರೋಕಂದ್ರೆ ನೀರು ಮ್ಯಾಗಿಂದ ಬಂದಾಗ್ತವೆ. ಮತ್ತು ಅದ್ರ ಭಾಳ ಅದ್ರ ನೀರು ಏನು ಮಾಡಿದ್ರು ನಮ್ಮಲ್ಲಿ ಒಂದು ಟೇಲ್ ಅಂತಾರೆ ಅಂದ್ರೆ ರವಾ ಫ್ಯಾಕ್ಟ್ರಿ ದಂಡಕ್ಕೆ ರೀ. ಅಂದ್ರೆ ಅವ್ರು ಆಫೀಸ್ ಲೆವೆಲ್ ತಂದಲ್ಲಿ ನೀರು ಅದನ್ನು ತೋರಿಸಿರೋ ತಿಳ್ಕೊರಿ ಅಂದ್ರೆ ಹಿಂದೆ ಕಡೆ ನೀರು ಬಂದ್ರಿ.
ಹಿಂಗೆ ಯಾಕೆ ಆಗ್ತೈತಿ? ಅದು ಏನು ಹೋರಾಟ ಮಾಡಿಲ್ಲ ನೋಡ್ರಿ, ಹೋರಾಟ ಮಾಡಿದೀವಿ ರೀ. ಈಗಾಗಲೇ ಇದಕ್ಕೆ ಪೈಲಮ್ ರವಾ ಫ್ಯಾಕ್ಟ್ರಿ ದಂಡೆಗೆ ನಾವು ಎಲ್ಲರೂ ಕೂಡ ಸ್ಟ್ರೈಕ್ ಭೀ ಮಾಡಿದ್ವಿ ರೀ. ಸ್ಟ್ರೈಕ್ ಮಾಡಿ ಕೂಡಲೇ ಬಹುಶಃ ಒಮ್ಮೆ ಪೊಲೀಸ್ ಗಾಡಿಗಳು ತೊಗೊಂಡು ಸಕಟ್ ನಾವು ನೀರು ತುಂಬು ವ್ಯವಸ್ಥೆ ಮಾಡೋ ನೀರು ಬರಾಕ್ತಾರೆ ಇಲ್ರಿ. ಯಾಕೆ ಅದು ಯಾಕಂದ್ರೆ ಬಹುಶಃ ಆಗ್ತೈತೋ ಏನೋ ಕೆನಿ ಏನೋ ಹೊಡೆದ ಕೆನಲ್ ಅದ್ರ ಪ್ರಾಬ್ಲಮ್ ಏನಾಗಿತ್ತು ನಿಮ್ಗೆ ಹೇಳೋದಂದ್ರೆ ರೀ, ಅಂದ್ರೆ ಒಂದು ಪ್ರೊಜೆಕ್ಟ್ ಮಾಡಬೇಕಾದ್ರೆ ಯಾವುದೂ ರೀ ಟೋಟಲ್ ಅಲ್ಲಿಂದ ನಮಗೆ ನೀರು ಎಷ್ಟು ಬರ್ತಾವೆ, ಎಲ್ಲಿ ತಗ ಮುಟ್ಟುತ್ತಾವೆ, ಇದು ಒಟ್ಟು ಅದಕ್ಕೆ ಅಂದ್ರೆ ಪ್ಲ್ಯಾನ್ ಇಲ್ಲ ಅದಕ್ಕೆ. ಅಂದ್ರೆ ಪ್ರತಿಯೊಬ್ಬರು ಬಂದಾರೆ ಏನು ಮಾಡೋದ್ರಿ, ಹೊಸವಾಗಿ ಕವಲಿ ತೆಗೆದ ಹೊಸವಾಗಿ ಕವಲಿ ಮಾಡ್ಕೊತ ಹೋಗಿಬಿಡೋದು. ಹಿಂಗಾಗಿ ದಡ ಆ ಕಡೆ ಭೀ ನೀರಿಲ್ಲ, ದಡ ಈ ಕಡೆ ಭೀ ನೀರಿಲ್ಲ. ಇದರಿಂದ ನಮ್ಮ ಕೆರೆಗೆ ಕೆನಾಲ್ ನೀರು ಬರೋದು ದೊಡ್ಡ ಸಮಸ್ಯೆ. ರೈತರು ಈ ಚುನಾವಣೆಗೆ ಮಹಾಂತೇಶ್ ಪಾಟೀಲ್ರಿಗೆ ಏನು ಹೇಳಿಕತ್ತಾರ? ಏನ್ರಿ ಇದೆಲ್ಲ ನೋಡ್ಕೊಂಡ ಮಹಾಂತೇಶ್ ಪಾಟೀಲ್ರಿಗೆ ಏನು ಹೇಳಿಕ? ಏನಿಲ್ಲ, ನಮ್ಮಲ್ಲಿ ನೀರಿನ ಸಮಸ್ಯೆ ಈಗಾಗಲೇ ಇದಕ್ಕೆ ಪೈಲದಿಂದ ಅದ್ರ ಬೀತ್ರಿ, ಈಗೂ ಐತ್ರಿ. ಇನ್ನು ಮುಂದೆ ನಾವು ಫಲ ಈ ಇಲೆಕ್ಷನ್ದಲ್ಲಿ ಏನು ನಮ್ಗೆ ಹತ್ರ ಏನೋ ಫರಕ್ ಹೋಗಲ್ರಿ. ನಮ್ಮಲ್ಲಿ ಬಹುಶಃ ಹೋದ ಸರ್ತಿಗೆ ಇದ್ವಿ, ಈ ಸರ್ತಿಗೆ ಹೆಚ್ಚು ಮತ ಆಗು ಸಂಭವ ನಮ್ಮಲ್ಲಿ ಇದು ಇಫೆಕ್ಟ್ ಕಾಂಗ್ರೆಸ್ಗೆ ಹೊಡೆದು ಬೀಳ್ತೈತೆ, ನೆಕ್ಕಿ ಬೀಳೋದು ಇದಕ್ಕೆ ಖರೇನ ರೀ. ಯಾಕಂದ್ರೆ ನಮ್ಮಲ್ಲಿ ಕಾಂಗ್ರೆಸ್ ಜವಾಬ್ದಾರಿ ಮಾಡ್ತಿದ್ದಿಲ್ಲ ನೀವು. ಯಾರು ಈ ವಿಷಯಕ್ಕೆಲ್ಲ ಕಾಂಗ್ರೆಸ್ ಜವಾಬ್ದಾರಿ ಅಂತೀರಿ? ಕೆನಾಲ್ದ ನೋಡ್ರಿ, ಅಧಿಕಾರದಾಗ ಯಾರು ಅದಾರ ರೀ, ಕೆಲಸ ಅವ್ರು ಮಾಡ್ಬೇಕು, ನಾವು ಮಾಡ್ಬೇಕು ರೀ. ಏನು ಅವ್ರು ತಿಳ್ಕೊಬೇಕ್ರಿ ಅದನ್ನು ರೀ. ಸ್ವತಃ ನಾವು ಬಹುಶಃ ಆ ಕೆನಾಲ್ ನೀರು ಸಂಬಂಧ ಓಡಾಡಿದ್ದ ಅದು ನಾವು ರಾತ್ರಿ ಆಗಲಿ ಗುದ್ದಾಡಿದ ಲೆಕ್ಕ ನೋಡ್ಬೇಕಾದ್ರೆ ಬಹುಶಃ ರೀ ಅದು ಯಾರಿಗೆ ಹೇಳ ಪಟಾಸಂಗಿಲ್ಲ ಅದಕ್ಕಂತನ್ರಿ. ಸೇವಟ್ಟು ನಾವು ಈ ಸರ್ ಸಿಟ್ಟು ಹೊರಗೆ ಬೀಳ್ಬೋದು ಚುನಾವಣೆಯಲ್ಲಿ, ಎಲ್ಲ ಸಿಟ್ಟು ಬೀಳ್ತಾರೆ. ಯಾರಿಗೆ ರೈತರಿಗೆ ಮಾತಾಡೋಕತ್ತಿಲ್ಲ ಅಂದ್ರೆ ಯಾಕೆ ನಾವು ಒಬ್ರಿಗೆ ದೊಡ್ಡ ಮಂದಿಗೆ ಮಾತಾಡೋಕೆ ಕೆಟ್ಟಾಗೋದು, ಇದು ಒಂದೇ ರೀತಿಯಿಂದ ರೈತರು ಶಾಂತ ಕೂದರ್ಗಾರೆ ಎಲ್ಲ ರೈತರ ತಲೆಯಾಗ ಇದಿರೋದು. ಅದಕ್ಕಂತ ಎಷ್ಟು ಜನ ಮತದಾರರು ಇದ್ದಾರೆ ಇಲ್ಲಿ? ನಮ್ಮಲ್ಲಿ 4,000 ಮ್ಯಾಗ ಚಿಲ್ಲರ ಆಗ್ತಾವೆ ಸರ್. ವೋಟಿಂಗ್ ಏಟ್ ಆಗ್ಬೋದು? ವೋಟಿಂಗ್ 85 ತನಕ ಆಗ್ತಿದೆ, 85 3500 ಮೇಲೆ ಆಗ್ತಿದೆ. ಹಾಂ, ನಿಮಗೆ ಎಷ್ಟು ಮತ ಬೀಳೋ ಚಾನ್ಸ್? ನಮ್ಮದು ಆಸೆ ನೋಡ್ರಿ, ವಾಸ್ತವತೆಗೆ ನಮ್ಮಲ್ಲಿ ಅಂದ್ರೆ ಹೋದ ಲೋಕಸಭಾಗ್ರಿ ನಮ್ಮಲ್ಲಿ 72 ಮತ ಹೆಚ್ಚಾಗಿತ್ತು. ಯಾರಿಗೆ? ಕಾಂಗ್ರೆಸ್ ಇಲ್ಲ, BJP ಹೆಚ್ಚಾಗಿತ್ತು. 72 ರಮೇಶ್ ಅನ್ನ ಕತ್ತಿ ನಿಂತಿರ ಆ ಟೈಮ್ಗೆ ರೀ ಇಷ್ಟೆಲ್ಲ ಅವ್ರು ಅಧಿಕಾರದಾಗಿದ್ದರು ಸಕಟ್ ಎಲ್ಲ ಮಾಡಿರ ಸಕಟ್ ರಮೇಶ್ ಅನ್ನ ಕತ್ತಿಯವ್ರ ಸಕಟ್ ಅವರು ಲೋಕಸಭಾ ಸದಸ್ಯರು. ಆ ಟೈಮ್ಗೆ ಅವರು ಸಕಟ್ ನಮ್ಮ ಭಾಗದಾಗ ಕೆಲಸ ಮಾಡಿದಾರೆ ರೀ. ಅವರು ರಸ್ತೆ ಮಾಡಿದಾರೆ, ಅವರು ಕೆಲಸ ಮಾಡಿದಾರೆ ರೀ. ಆದ್ರೆ ಸಕಟ್ ಅವ್ರಿಗೂ ಸಕಟ್ ನಮ್ಮ ಆ ಟೈಮ್ಗೆ ಲೋಕಸಭೆಗೆ ಅಂದ್ರೆ 72 ಮತ ನಮ್ಮದು ಹೆಚ್ಚಿಗಿತ್ತು ರೀ. ಆಯ್ತು, ಈ ಸರ್ತಿಗೆ ನಮ್ಮ ಅನ್ನ ಸಾಮಾನ್ಯ ನಿಂತು ಕೊಡ್ಲಿಕ್ಕಂದ್ರೆ ಅವ್ರಿಗೆ ಅವರು ಒಂದು ಜೊಲ್ಲೆ ಉದ್ಯೋಗ ಸಂಸ್ಥೆದಿಂದ ಸಮೀಪದವ್ರು ರೀ. ಎರಡನೇದ ರೀ ನಡಿಬದ ನಮ್ಮ ಊರಾಗ ಒಂದು ತೊಡೆ ಮಂದಿ ಉದ್ಯೋಗ ಕೊಟ್ಟಿದ್ದಾರೆ. ತೊಡೆ ಮಂದಿ ಹುಡುಗರು ಅವರಲ್ಲಿ ಎದುರಿಡ್ತು. ನಮ್ಮ ಪ್ರಭಾಕರನ ಕೋರೆ ಬ್ಯಾಂಕ್ದಾಗ ಭೀ ನಮ್ಮಲ್ಲಿ ಹುಡುಗರು ಇದಾವೆ. ಬುದುಂಗ ಫ್ಯಾಕ್ಟ್ರಿ ಆಗಿದಾವೆ, ಅಲ್ಲಿ ಉದ್ಯೋಗ ಸಂಸ್ಥೆ ಅಲ್ಲಿ ಹುಡುಗರು ಇದಾವೆ ರೀ. ಇದು ಎಲ್ಲ ದೃಷ್ಟಿಯಿಂದ ನೋಡ್ಬೇಕಾದ್ರೆ ನಮ್ಮಲ್ಲೇ ಮತದಾನ ಚಲೋ ಹೆಚ್ಚಾಗ್ತದೆ. ಕೋರೆ ಅವ್ರದ್ದು ಮತ್ತು ನಿಮ್ಮಿಂದ ಪ್ರಭಾಕರನ ಆಗ್ಬೋದು ಸರ್, ಆಗ್ಬೋದು. ಇದ್ರ ಮೇಲೆ ಕನ್ವರ್ಟ್ ಆಗ್ತದೆ. ಮತ್ತೊಂದು ಏನಾಗಿದೆ ಸರ್, ನಮ್ಮಲ್ಲಿ ಗ್ರಾಮ ಪಂಚಾಯತಿ ವಿಧಾನ ಪರಿಷತ್ ಸದಸ್ಯ ಮಂತೇಶನ್ನ ಕೊಟ್ಟಿಗೆ ಮಟ್ಟಿದ್ದಾಗ ರೀ ಆ ಟೈಮ್ಗೆ ಬಹುಶಃ ನಾವು 2,200 ಹಿಡಿದು 300 ಮನೆ ನಾವು ಅಂದ್ರೆ ಫಲಾನುಭವಿಗಳಿಗೆ ರೀ ಸ್ವತಃ ನಾವು ಮನೆಗಳು ಹೋದ ಅಂದ್ರೆ ಕೊಟ್ಟಿದ್ರು. ಇವತ್ತು ನಾವು ಬಹುಶಃ ಗ್ರಾಮ ಪಂಚಾಯತಿ 3ನೇ ಪೀಡ್ ಆರಿಸಿ ಬಂದ ಕೂಡಲೇ ಬಹುಶಃ 3-3.5 ವರ್ಷ ಸಾಕಾಗಿ ಬರ್ತಾರೆ. ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಮನೆಗಳು ಪಾಲಿಗೆ ಬರೋಲ್ಲ ಅಂದ್ರೆ ಈ ಸರ್ಕಾರ ಬಂದಂತ ಇದು ಇಫೆಕ್ಟ್ ಆಗ್ತದೆ. ಆಗ್ತದೆ ಸರ್. ಇಲ್ಲಿ ನೀವು ಒಬ್ಬರು ಹೇಳ್ತಾರೋ ಒಂದು ಕಡೆ ಪ್ರಕಾಶ್ ಕೇರಿ ಅಭಿವೃದ್ಧಿ ಕೆಲಸ ಅವ್ರು ಹೇಳ್ತಾರೋ, ನೀವು ಮೋದಿನ ಹವಾ ಇದ್ರ ಮಧ್ಯೆ ನೋಡ್ರಿ ನಮ್ಮ ಮೋದಿ ಹೆಸರಲ್ಲೇ ಮತ ಕೇಳಿದ್ರೆ ಮತ ನೋಡ್ರಿ ಮೋದಿನ ತನಕ ಇರೋದನಕ ಇದು ನಿಶ್ಚಿತ ರೀ. ಆದ್ರೆ ನಮ್ಮ ಭೀ ಕೆಲಸ ನೋಡ್ರಲ್ಲ, ನಾವು ಅಧಿಕಾರ ಇಲ್ದಾಗ ಸಕಟ್ ನಾವೇನು ಕೆಲಸ ಮಾಡಿದ್ವಿ ಅದನ್ನು ನೋಡ್ರಲ್ಲ. ಅಧಿಕಾರಿಗೆ ನಮಗಿದಾವೇನ್ರಿ? ಈಗ ಪ್ರಭಾಕರನ ಕೋರೆ ಅವರು ರಾಜ್ಯಸಭಾ ಸದಸ್ಯ, ಅವ್ರ ಅಧಿಕಾರದ ಅವರು ಸಕಟ್ ನಾವು ಫಂಡ್ ತಂದು ಕೆಲಸ ಮಾಡಿದೀವಿ ರೀ. ಅಲ್ಲಿಂದ ಮಂತೇಶನ್ನ ಕೊಟ್ಟಿಗೆ ವಿಧಾನ ಪರಿಷತ್ ಸದಸ್ಯರು ಅವ್ರದ್ದು ಸಕಟ್ ನಾವು ಫಂಡ್ ತಂದು ಕೆಲಸ ಮಾಡಿದೀವಿ ರೀ. ಅನ್ನ ಸಕಟ್ ಅವ್ರ ಅಧಿಕಾರದಾಗ ಇಲ್ಲ ಅದರ ಸಕಟ್ ನಮ್ಮಲ್ಲಿ ಈಗಾಗಲೇ ವೈಯಕ್ತಿಕ ಅವ್ರು ಚಲೋ ಕೆಲಸ ಮಾಡ್ಯಾರ ನಮ್ಮ ಭಾಗದಾಗ. ಅದಕ್ಕಂತನ್ರಿ ಒಂದು ಹುಡುಗರು ಉದ್ಯೋಗ ಕೊಡೋದಾಗಲ್ರಿ, ಒಂದು ಸ್ವಸಹಾಯ ಸೇವೆ ಮುಖಾಂತರ ಕೆಲಸ ಮಾಡೋದಾಗಲ್ರಿ, ಎಲ್ಲ ದೃಷ್ಟಿಯಿಂದ ಸ್ಕಾಲರ್ಶಿಪ್ ಆಗಲ್ರಿ ಹುಡುಗರದ್ರಿ, ಚಸ್ಮಾ ವಿತರಣೆ ಆಗಲ್ರಿ. ಅವ್ರೇನು ಪಾಪ ನಮ್ಮ ಭಾಗ್ಯನ ಆದರೂ ಸಹಿತ ನಾವು ನೋಡ್ತಾ ಇದ್ದೀನಿ ರಾಜಕಾರಣಿಗಳು ಯಾರು ಎಲ್ಲ ಕೆಲಸ ಮಾಡ್ತಾರೆ, ನೀರಾವರಿ ಬಿಟ್ಟು ಮಾಡ್ತಾರಂತ ನಿಮ್ಗೆ ಅನುಭವ ಬಂದೈತೆ? ಎಲ್ಲ ಬಗ್ಗಿದವ್ರು ಏನು ನೀವು ಭಾಳ ನಮ್ಮಲ್ಲಿ ಯಾವತ್ತು ನಮ್ಮಲ್ಲಿ ಎಲ್ಲರೂ ನೀರಾವರಿ ಬಿಟ್ಟು ಮಾಡ್ತಾರೆ. ನಮ್ಮಲ್ಲಿ ಆಗ್ಬಾರ್ದತ್ತ ನೋಡ್ರಿ ನಮ್ಮಲ್ಲಿ ಈಗ ಅಲ್ರಿ ಬಹುಶಃ ಒಂದು 8-10 ವರ್ಷ ಹಿಂದ್ಗಡೆದಿಂದ ಪ್ರಭಾಕರನ ಕೋರೆ ಅವ್ರು ಏನು ಹೇಳ್ರಿ ಏನೆಲ್ಲ ಯಾರೂ ರೈತರು ಮಾಡ್ಕೋತೀವಿ ಅಂದ್ರೆ ಮಂತು ಪೈಪ್ಲೈನ್ ನೀವು ಮಾಡಿ ಕೊಡ್ರಿ. ನಮ್ಮಲ್ಲಿ ಎಷ್ಟು ಮಂದಿ ಕೇಳಿದ್ರೆ ಆ ರೈತರಿಗೆ ನಾವು ಸಾಲ ಕೊಡೋದು ವ್ಯವಸ್ಥೆ ಮಾಡಿದವ್ರು ಇಲ್ರಿ. ಬಹುಶಃ ಕೋರೆ ಬ್ಯಾಂಕ್ದಿಂದ ಪ್ರಭಾಕರನ ಕೋರೆ ಬ್ಯಾಂಕ್ದಿಂದ ಕೊಟ್ಟು ನಮ್ಮಲ್ಲಿ ಅಂದ್ರೆ 8 ಸ್ಕೀಮ್ ನಾವು ಲೈನ್ ಅಂದ್ರೆ ಕೋಟ್ಯಾಂತರ ರೂಪಾಯಿ ನಮ್ಮ ಕಾಡಾಪುರಕ್ಕೆ ಸಾಲ ಕೊಟ್ಟಿದ್ದೀವಿ. ಬಹುಶಃ ನನಗೆ 1000-1500 ಎಕರೆ ನೀರು ಆಗಿದಾವೆ. ಸ್ವತಃ ಯಾರು ಮಾಡ್ಕೊಂಡಾರ್ರಿ ಅವು ಪೈಪ್ಲೈನ್ ಸಕ್ಸಸ್ ಆಗಿದಾವ್ರಿ. ಅಲ್ಲಿಂದ ಬೀರೇಶ್ವರ ಬ್ಯಾಂಕ್ದಿಂದ ಸಕಟ್ ಕಿರು ಬ್ಯಾಂಕ್ದಿಂದ ಸಕಟ್
ಅಲ್ಲೊಂದು ಸಕ್ಸಸ್ ಅವರು ಸಕ್ಸಸ್ ಆಗಿದಾವ್ರಿ. ಇಲ್ಲ ಲೈಟ್ ಸಮಸ್ಯೆದಿಂದ ಇಲ್ಲ ಯಾರು ಮಂದಿ ಸಾಲಿಗಿಡಾಗಿದ್ರು ಹೊಲ ಮಾರಿದಾರ. ಇಲ್ಲ ನೋಡ್ರಿ, 1 ಮಿನಿಟ್ ಅದ ಏನಾಗಿತ್ತು ರೀ, ನಮ್ಮಲ್ಲಿ ಒಂದು ಜರ ಡೊಣ್ಣುಳದು ಪ್ರಾಬ್ಲಮ್ ರೀ. ಡೊಣ್ಣು ಹುಳ ಹಿಂಗಾಗಿದಾರೆ, ಒಂದು ಕಿಲೋ ಡೊಣ್ಣು ಹುಳ ಹತ್ತಿದ ಕೂಡಲೇ ಒಂದು ಸ್ವಲ್ಪ ಕಬ್ಬು ಹೋಗಿದಾವೆ, ಹಿಂಗಾಗಿದಾರ ಸಮಸ್ಯೆ ಆಗಿದಾವ್ರಿ. ಅದ್ರ ಪರ್ಸೆಂಟೇಜ್ ಚಲೋ ಆಗಿದಾವೆ ನೋಡ್ರಿ. ನಾವು ಯಾವ್ದಕ್ಕೆ ಸಾಲ ತೊಗೋತೀವೋ ಆ ಸಾಲ ತೊಗೊಂಡು ಅದನ್ನ ಕೆಲಸ ಮಾಡ್ರೆ ಅದು ಸಾಲ ಕಳಿತಿದ್ರಿ. ಉತ್ಪನ್ನ ಬಂದಿದ್ದು ಅದನ್ನು ನಾವು ಬೇರೆ ಕಡೆದಾರ ಖರ್ಚು ಮಾಡಿದ್ವು ಅಂದ್ರೆ ಅದಕ್ಕೆ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಚುನಾವಣೆಯಲ್ಲಿ ಯುವ ಜನಾಂಗ, ಯುವಕರು, ಯುವತಿಯರು ನಿಮಗೇನು ಹೇಳಿಕತ್ತಾರ? ನಮ್ಮಲ್ಲಿ ಅನ್ಕ 35 ವರ್ಷ ಒಳಗೆ ಯುವತಿಯರ ಸಂಖ್ಯೆ ಹೆಚ್ಚೈತಿ ಇದ್ರಿ ನೋಡ್ರಿ. 35 ವರ್ಷ ಒಳಗೆ ಅನ್ಕರ್ ಮೋದಿನ ಬಿಟ್ಟರೆ ಅವ್ರು ಬೇರೆ ಅವ್ರ ತಲೆಯಾಗ ವಿಷಯ ಇಲ್ರಿ. ಒಂದು ಅಂದ್ರೆ ಒಂದು ಹೆಣ್ಮಕ್ಳಾಗಲಿ ಮತ್ತು ಪುರುಷ ಆಗಲ್ರಿ, ಇವರು 35 ವರ್ಷ ಒಳಕಿನ ಜನ ಇದಾರೆ ರೀ, ಅವರೆಲ್ಲ ಮೋದಿ ಏನಾಗದಾರ. ಮತ್ತು ಈಗ ಸದ್ಯ ಮತ್ತೊಂದು ಏನಾಗಿತ್ತು ರೀ, ಎಲ್ಲ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಇದು ನಮ್ಮ ಊರಾಗ ಅಂದ್ರೆ ಎಲ್ಲ ಚಲೋ ಆಗ್ತಿದ್ರಿ ಸರ್ತಿ. ಕಾಡಾಪುರ ರಾಜಕಾರಣ ಯಾವ ರೀತಿ ನಡೆದಿದೆ? ಪಂಚಾಯತಿ ಯಾರ ಕಡೆ ಐತಿ? ಪಂಚಾಯತಿ ನಮ್ಮ ಕಡೆ ಐತ್ರಿ. ಈಗಾಗಲೇ ಸೊಸೈಟಿ ನಮ್ಮ ಕಡೆ ಒಂದು ಐತ್ರಿ. ಇವು ಚುನಾವಣೆಗೆ ಪ್ಲಸ್ ಈಗ ನಮ್ಮಲ್ಲಿ PKPS 2 ಇದಾವ್ರಿ. 2 PKPS ಇದ್ರೆ 2 PKPSದವ್ರು ನಾವು ಈಗಾಗಲೇ ಅನ್ನ ಸಾಬನ್ನು ಪ್ರಚಾರ ಆಗದೆ ನೇರವಾಗಿ ಬಹಿರಂಗ ನಾವು ಪ್ರಚಾರ ಮಾಡಬೇಕು. ಒತ್ತಡ ತಂದ ಮತ್ತೆ ಇಲ್ಲ ನಾವು ಯಾವನು ಸೊಸೈಟಿ ನಿಮ್ಗೆ ಹೇಳ್ತೀವಿ, ಸೊಸೈಟಿ ಅವ್ರು ಹೇಳ್ತಾರೆ ನೀವು ಓಟ್ ಹಾಕ್ರಿಕ ನಿಮ್ಗೆ 10 ಮಂಜೂರು ಮಾಡೋಲ್ಲ, ಸಾಲ ಪ್ರಾಮಾಣಿಕವಾಗಿ ಹೇಳಿ. ಅನ್ನ ನಿಮ್ಗೆ ಸತ್ಯ ಹೇಳ್ತೀವಿ ರೀ. ನಮ್ಮ PKPSದಾಗ ಒಂದೊಂದು ಊರಾಗ ರಾಜಕಾರಣದಾಗ ನನ್ನ ಮನುಷ್ಯ ಇದನ್ನು ಪತ್ತು ಕೊಟ್ಟಿದ್ದಾರೆ. ಆದ್ರೆ ಭವಿಷ್ಯಕ್ಕೆ ನಮ್ಮ ಸೊಸೈಟಿಯಾಗ ರೀ ಬಹುತೇಕ ನಮ್ಮ ಕಾಡಾಪುರ ಬಿಟ್ಟು ಯಾವ ಊರಾಗ ರಾಜಕಾರಣ 10 ಸಾಲ ಅವ್ರಿಗೆ ಕೊಟ್ಟಿಲ್ಲ, ಆ ಮಂದಿಗೆ ಸಕಟ್ ಸಾಲ ಕೊಡೋ ವ್ಯವಸ್ಥೆ ನಾವಿಲ್ಲಿ ಕಾಡಾಪುರಕ್ಕೆ ಮಾಡಿದ್ವಿ. ಇಲ್ಲಿ ಮಾಡಿದ್ವಿ ಕಾಡಾಪುರಕ್ಕೆ. ಅವೇನು ನಾವು ಓಡ್ ಸಂಬಂಧ ಮಾಡಿಲ್ರಿ. ಅವ್ರ ತಾಲೂಕನ ಬೇರೆ, ಅವ್ರ ಊರೇ ಬೇರೆ. ನಾವು ಅದ್ರ ರಾಜಕಾರಣ ಮಾಡಿದ್ವಿ, ಬೇರೆ ಕಡೆ ನಾವು ಸಾಲ ಕೊಟ್ಟಿದ್ದೀವಿ. PKPSದಾಗ ಇದ್ರೂ ನಾವು ಮಾಡಿದ್ದೀವಿ ರೀ. ಅಲ್ಲಿಂದ ಪ್ರಭಾಕರನ ಕೂರೆ ಬ್ಯಾಂಕ್ನಿಂದ ಸಾಲ ಕೊಟ್ಟಿದ್ದೀವಿ, ಬೀರೇಶ್ವರ ಬ್ಯಾಂಕ್ನಿಂದ ಸಾಲ ಕೊಟ್ಟಿದ್ದೀವಿ ರೀ, 2 PKPSದಿಂದ ನಾವು ಸಾಲ ಕೊಟ್ಟಿದ್ದೀವಿ ರೀ. ಒಟ್ಟಾರೆ ಕಾಡಾಪುರ ಸಮಸ್ಯೆ ಏನು? ಮುಖ್ಯವಾಗಿ ಕಾಡಾಪುರ ರಸ್ತೆ ಇರ್ಬೋದು, ಕುಡಿ ನೀರು ಇರ್ಬೋದು, ಮತ್ತು ಹೊಲಕ್ಕೆ ನೀರು ಇರ್ಬೋದು, ಏನೇನಿದಾವೆ, ಏನೇನು ಸಮಸ್ಯೆ ಅದಾವೆ ಇಲ್ಲಿ ನಮ್ಮಲ್ಲಿ? ಅನ್ನೋ ಒಂದು ನೀರು ಏನೇನು ಆಗಬೇಕಾಗಿ ನಮ್ಮಲ್ಲಿ ಒಂದು ನೀರಿನ ಆಗಬೇಕಾಗಿ ನೋಡ್ರಿ ಅನ್ನ ನಮ್ಮಲ್ಲಿ ಈಗಾಗಲೇ ಸಟಪಟ ಎಲ್ಲ ರಸ್ತೆ ನಾವು ಮಾಡಿದೀವಿ, ಅವರು ಮಾಡಿದಾರೆ ರೀ. ಅಲ್ಲಿಂದ ನಮ್ಮಲ್ಲೆಲ್ಲ ಪೈಪ್ಲೈನ್ ಕೆಲಸ ಆಗಿದಾವೆ ರೀ. ನೀರಿಂದ ಒಂದು ಸ್ವಲ್ಪ ಸಮಸ್ಯೆ ಆಗೈತೆ ರೀ. ಇದು ಒಂದು ಬಿಟ್ಟು ನಮ್ಮಲ್ಲಿ ಉಳ್ಕ್ಯದ ಯಾವುದೂ ಸಮಸ್ಯೆ ಇಲ್ಲ. ಕುಡಿ ನೀರು ಸಮಸ್ಯೆ ಆಗಲ್ರಿ. ಇದು ತೊಟ್ಪಟ್ಟಿ ನೀರು ಉಣಿಸೋದಾಗಲಿ ಅಡಿಗಳಿಗೆ ಕೆನಾಲ್ ನೀರು ರೀ. ಇದ್ರಿ ಈಗ ನಿಮ್ಮ ಸ್ಕೀಮದಿಂದ ನೀರಾವರಿ ಸಮಸ್ಯೆ ಎಷ್ಟು ಮಟ್ಟಿಗೆ ಪರಿಹಾರ? ನಮ್ಮಲ್ಲಿ ಸ್ವತಃ ಯಾರು ರೈತರು ಮಾಡ್ಕೊಂಡಾರೆ ಅವ್ರಂತ ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಬಹುತೇಕ ಒಂದು 1,000 ಆಗಿದ್ರಿ. ಮತ್ತೊಂದು ಏನಾಗಿದ್ರಿ, ನಮ್ಮಲ್ಲಿ ಸಣ್ಣ ರೈತರು ಇದ್ರು ಕೊಡ್ಲಿ ಅಂದ್ರೆ ಈಗಾಗಲೇ ಅಂದ್ರೆ ಹೆಂಗಿರಿ ನಮ್ಮಲ್ಲಿ ಅಂದ್ರೆ ಅದರ ಒಂದು 10 ಗುಂಟೆ 15 ಗುಂಟೆ 20 ಗುಂಟೆ 1 ಎಕರೆ ಅಂದ್ರೆ ಇಂಥ ಜನ ಅಂದ್ರೆ ನಮ್ಮಲ್ಲಿ ಸಣ್ಣ ಮಂದಿ ರೈತರು ಭಾಳ ಇದಾರೆ. ಅಂದ್ರೆ ಆ ರೈತರಿಗೆ ಪೈಪ್ಲೈನ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಅದನ್ನು ವರ್ಕೌಟ್ ಆಗೋಲ್ಲ, ಹೊಂದಾಣಿಕೆ ಆಗೋಲ್ಲ. ಅವ್ರನ್ನ ಬಿಟ್ಟರೆ ಯಾರು ನಮ್ಮಲ್ಲಿ ದೊಡ್ಡ ಜಮೀನ್ದಾರ್ ಇದ್ದಾರೆ ಅವ್ರು ಈಗಾಗಲೇ ಅವ್ರು ಸ್ವತಃ ಪೈಪ್ಲೈನ್ ಮಾಡ್ಕೊಂಡವರು, ಅವ್ರು ಚೆಂದಾಗಿ ನಡೆಸಿದಾರೆ ರೀ. ಮತ್ತು ಪ್ರಚಾರ ದಿನ ಮಾಡೋದಿರೋ ಡೈಲಿ ಮಾಡೋದು, ಡೈಲಿ ಪ್ರಚಾರ ಮನೆಗೆ ಹೋಗೋದು, ಡೈಲಿ ಪ್ರಚಾರ ಪ್ರತಿಯೊಂದು ಮನೆಗೆ ಹೋಗಿ ನಾವು ಹೋಗಿ ಹೇಳಿ ಹಿಂಗೆಲ್ಲ ತಿಳಿಸಿ ಹೇಳಿ ಮಾಡಿ ಬ್ಯಾಲೆಟ್ ಪೇಪರ್ ಕೊಟ್ಟು ಹೇಳಿ ಮಾಡಿ ಬರೋಸ್ತಾನ ಮಾಡಿದೆವ್ರು. ವಯಸ್ಸಾದವ್ರು ಏನು ಹೇಳಿಕಾದವ್ರು ಎಲ್ಲರೂ ಈಗ ಮತ ಬಿದ್ದರೆ ಇಲ್ಲ ಇವೆಲ್ಲ ಹಿರಿಯರ ಸಕಟ್ ನಿಮ್ಗೆ ಹೇಳ್ತಾನೆ ಕೇಳ್ರಿ. ಅವ್ರಿಗೂ ಸಕಟ್ ಅವರು 60 ವರ್ಷ ನೋಡಿದಾರೆ ಇದನ್ನು ರೀ. ಅವರು ನೋಡಿದಾರೆ ಬದಲಾವಣೆ ಆಗಬೇಕಂತ ತಿಳ್ಕೊಂಡಿದ್ದನ್ನು ಎಲ್ಲ ರೀತಿಯಿಂದ ಪ್ರಭಾಕರ್ ಕೋರೆ ಅವರು ಇಲ್ಲಿ ಪ್ರಭಾವಿ ನಾಯಕರು. ಅವ್ರದ್ದು ಇಲ್ಲಿ ಎಷ್ಟು ಮಟ್ಟಿಗೆ ಪ್ಲಸ್ ಆಗ್ಬೋದು ನೋಡ್ರಿ. ಭವಿಷ್ಯಕ್ಕೆ ಒಂದು ಕೋರೆ ಮಂತಾನ ಅಂದ್ರೆ ಒಂದು ಕಾಡಾಪುರ ಸಂಬಂಧ ಅಂದ್ರೆ ಬಹುಶಃ ನನ್ನ ಲೆಕ್ಕಲಿ ಇವತ್ತಿನ ಈಗಿಂದ ಸಂಬಂಧ ಅಲ್ರಿ ಅದ. ಅಂದ್ರೆ ಈಗ ಬಹುಶಃ ನನ್ನ ಲೆಕ್ಕಲಿ 2ನೇ 3ನೇ ತಿಳಿ ಇರ್ಬೋದು. ಅಂದ್ರೆ ಬಹುಶಃ ನಮ್ಮ ಅಂದಾಜು ಅಂದ್ರೆ ಬಹುಶಃ ಒಂದೊಂದು ಮನೆಗೆ ಪರಿಚಯ ಬಹುಶಃ ನಾ ಕಾಡಾಪುರ ಇದ್ರ ಸಕಟ್ ಒಬ್ಬರದ್ದು ಅವ್ರ ಹೆಸರು ನಂಗೆ ಅದರ ಗುರುತಿಲ್ಲ ಸಕಟ್ ನೀವು ಯಾವಾಗಲೂ ಸಾವುಕಾರ ದಂಡೆಗೆ ಹೋದ್ರ ಸಕಟ್ ಅವ್ರ ಹೆಸರು ಕರೆದು ಅವ್ರು ಮಾತಾಡಿಸ್ತಾರೆ. ಅದಕ್ಕೆ ಈ ರೀತಿ ಅವ್ರ ಸಂಪರ್ಕ ಅದಕ್ಕಂತನ್ರಿ. ಆ ಸಂಪರ್ಕದ ಎಷ್ಟು ಪ್ಲಸ್ ಆಗೋದು ಎಲ್ಲ ಆಗ್ತಿತ್ತು. ಎಲ್ಲರೂ ನಾವು ಪ್ರಭಾಕರನ ಕೂರಾಗಲಿ ಮಂತೋನಾಗಲಿ ಎಲ್ಲರೂ ಬಂದು ಅವರು ಸಕಟ್ ಮನೆಯೆಲ್ಲ ಕರ್ಸೆಲ್ಲ ಮೀಟಿಂಗ್ ತೊಗೊಂಡು ಎಲ್ಲರೂ ಹೇಳಿದಾರೆ. ಎಲ್ಲರೂ ವ್ಯವಸ್ಥಿತ ಮಾಡಿರಿ, ಚಂದ ಮಾಡಿರಿ, ಅವರು ಸಕಟ್ ಹೇಳಿದಾರೆ ರೀ. ಎಲ್ಲ ರೀತಿಯೂ ಚಲೋ ನಡೆದು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಿ ಬಯಸ್ತೀರಿ? ಕೊನೆಯದಾಗಿ ಏನು ಹೇಳ್ತೀರಿ ನೀವು ಕಾಡಾಪುರ? ಏನು ಎಲ್ಲರೂ ಕೂಡ ನಾವು ಚಂದ ಮಾಡ್ತೀವಿ ರೀ. BJPಗೆ ಮತ್ತು ನಾವು ಹೆಚ್ಚಿಗೆ ಮಾಡಿ ಕುಡಿಯೋಸ್ತಾ ಮಾಡ್ತೀವಿ ರೀ. ಎಲ್ಲರೂ ಕೂಡಿ ಎಲ್ಲ ಯುವಕರು ಹುಡುಗರು ಎಲ್ಲರೂ ಕೂಡ ಚೆನ್ನಾಗಿ ನಾವು ಪ್ರಚಾರ ಮಾಡಿ ಒಟ್ಟು ಏನಾಗ್ಬೋದು ಅಂತ ರಿಸಲ್ಟ್ ಅನ್ಕ 100ಕ್ಕೆ 100 ಹೇಳ್ತಾನೆ ರೀ. ಅನ್ನ ಸಾಬ್ ಬರೋದು ಗಚ್ಚೆ ನಿಶ್ಚಿತ, ಅದ್ರಾಗ ಯಾವುದೂ ಡೌಟ್ ಇಲ್ಲ. ಎಲ್ಲ ಕ್ಷೇತ್ರ ನೋಡ್ರಿ ಸಕಟ್ ಎಲ್ಲ ಕಡೆ ಅನ್ನ ಸಾಬನ್ನು ಹೆಚ್ಚೈತ್ರಿ. ಎಲ್ಲ ನೋಡ್ಬೇಕಾದ್ರೆ ಅನ್ನ ಸಾಬನ್ನು ರಿಸಲ್ಟ್ ಅನ್ಕ ಗಚ್ಚಿ ನಿಶ್ಚಿತ ಬರೋದು ಅನ್ಕ. ಹಾಗಾದ್ರೆ ನಿಶ್ಚಿತ ಒಂದು ಮರೆತು ಹೋದ ಪರೀಕ್ಷೆ ಜೊಲ್ಲೆಯವ್ರು ಆರಿಸಿ ಬರ್ಬೇಕಾದ್ರೆ ಪ್ಲಸ್ ಪಾಯಿಂಟ್ ಏನೇನು ಮೇನ್ ಪ್ಲಸ್ ಪಾಯಿಂಟ್ ಏನಾಗ್ಬೋದು?
ಯಾವ್ದು ಪ್ಲಸ್ ಪಾಯಿಂಟ್ ಏನಾಗ್ಬೋದು ಅಂತ ನೋಡ್ರಿ ಯಾಕೆ ಇಲೆಕ್ಷನ್ದಾಗ ಅಂದ್ರೆ ಅವ್ರು ಅವ್ರು ಇವತ್ತು ಅಂದ್ರೆ ಈಗ ಏನಾಗಿದ್ರಿ ಈ ಒಂದು ರೈತರ ಇವತ್ತು ಅಣ್ಣ ಸಾವಣ್ಣವ್ರ ಅಧಿಕಾರದಾಗ ಇಲ್ಲದ್ರ ಸಕಟ್ ನಮ್ಮ ಕ್ಷೇತ್ರದಾಗ ಅಧಿಕಾರದಾಗ ಇಲ್ಲದ್ರ ಸಕಟ್ ನಮ್ಮ ಊರಿಗೆ ಅವ್ರು ಕೆಲಸ ಮಾಡಿದ್ದಾರೆ. ಒಂದು ಹುಡುಗರಿಗೆ ನೌಕರಿ ಹಚ್ಚೋದಾಗಲಿ, ಒಂದು ಅವ್ರ ಬ್ಯಾಂಕ್ ವತಿಯಿಂದ ಒಂದು ಮದತ್ ಮಾಡೋದಾಗಲಿ, ಎಲ್ಲ ದೃಷ್ಟಿಯಿಂದ ಮದತ್ ಮಾಡ್ಕೊಂಡು ಬಂದಾರೆ. ಒಂದು ಸ್ಕಾಲರ್ಶಿಪ್ ಕೊಡೋದಾಗಲ್ಲ ರೀ. ಅಂದ್ರೆ ಮನುಷ್ಯ ಬದಲಾವಣೆ ಆಗ್ಬೇಕಂತಾರೆ. ಯಾಕೆ ಅದಕ್ಕಂತಾರೆ ರೀ, ಅಂದ್ರೆ ಅಧಿಕಾರ ಬಂದು ಕೂಡಲಿ ಇವ್ರು ಏನ್ರ ನಮ್ಮ ಊರಿಗೆ ಮಾಡ್ಯಾರಪ್ಪ ಕೆಲಸ. ಮತ್ತು ಈಗಾಗಲೇ ನಮ್ಮ ಶಾಸಕರ ವೈನಿಯವ್ರು ಇದ್ದಾರೆ ನಿಪ್ಪಾಣಿಗೆ ರೀ. ವೈನಿಯವ್ರ ಸಕಟಲ್ಲಿ ಕೆಲಸ ಮಾಡಿದ್ದ ಬಹುಶಃ ಅಂದ್ರೆ ಬಹುತೇಕ ನಿಪ್ಪಾಣಿ ಕ್ಷೇತ್ರದಾಗ ಅಂದ್ರೆ ಬಹುತೇಕ ನಮ್ಮೂರು ಪಾವನರ್ಶಿಪ್ ಸಂಬಂಧ ಭಾಳ ಅಲ್ಲ. ಹಳ್ಳಿಯಾಗ್ರಿ ಒಂದು ಕೂರ್ಲೆ ಆಗಲಿ, ಅಪ್ಪಚ್ಚೇವಾಡಿ ಆಗಲಿ, ಇದೆಲ್ಲ ಕ್ಷೇತ್ರದಾಗ ನಮ್ಮೂರು ಸಂಬಂಧ ಅಂದ್ರೆ ಅವರು ಅಲ್ಲೇನು ಕೆಲಸ ಮಾಡಿದವರು ನೋಡಿದವರು, ಅಲ್ಲಿ ಕೆಲಸ ಮಾಡಿದವರು. ಈ ಕಡೆ ನಮ್ಮ ಕಡೆ ಜರ ಬಂದ್ರೆ ನಮ್ಮದು ಚಲೋ ಆಗ್ತಿದ್ದು. ಹಿಂಗೆ ಒಂದು ಜನರ ತಲೆ ಒಂದು ವಿಶ್ವಾಸ, ಅದೊಂದು ಪ್ಲಸ್ ಪಾಯಿಂಟ್. ಪ್ಲಸ್ ಪಾಯಿಂಟ್. ಮಹಂತೇಶ್ ಪಾಟೀಲ್ ರೀ, ನೀವು ಭಾಳ ಚುನಾವಣೆ ಮನೆ ಪ್ರಚಾರ ಇದ್ದರು. ಬಿಸಿಲಿನ ಮಧ್ಯೆಯೂ ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ, ಕೋಳಿ ಅವರಿಗೂ, ಹಿರೇಮಠ್, ನಿಮ್ಮೆಲ್ಲರಿಗೂ ಧನ್ಯವಾದ.